ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ನಾನು ಇವತ್ತು ನುಗ್ಗೆ ಸೊಪ್ಪು ಮಸೊಪ್ಪು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಬೌಲ್ ಅಷ್ಟು ನುಗ್ಗೆ ಸೊಪ್ಪು, 50 ಗ್ರಾಮ್ ಬೇಳೆ, 1 ಬೆಳ್ಳುಳ್ಳಿ, 7 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ, 1 ಈರುಳ್ಳಿ. ಇವಾಗ ನೋಡಿ, ನಾನು 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, 1 ಈರುಳ್ಳಿ, 7 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ. 50 ಗ್ರಾಮ್ ಬೇಳೆನ ಒಟ್ಟಿಗೆ ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊತೀನಿ. ನೋಡಿ, ನಾನು ಕಟ್ ಮಾಡಿರೋದೆಲ್ಲನೂ ಈ ಥರ ಕುಕ್ಕರ್ಗೆ ಹಾಕ್ಕೊಂಡು 3 ವಿಸಲ್ ಹಾಕಿಸ್ಕೊತೀನಿ. ನೋಡಿ, ಬೇಳೆನ 3 ಕೂಗಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಿಂಗೆ ಮಸ್ಕೋಬೇಕು. ನೋಡಿ, ಚೆಂದಾಗಿ ಈ ಥರ ಮಸ್ಕೋಬೇಕು. ನಿಮ್ಗೆ ಇಷ್ಟು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಮಿಕ್ಸಿಲಿ ರುಬ್ಕೊಬಿಡ್ಬೋದು. ಈ ಬೇಳೆ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಏನೇನು ಹಾಕಿದ್ವಿ ಅದನ್ನು ಮಿಕ್ಸಿಲಿ ರುಬ್ಕೋಬೋದು. ಇವಾಗ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಇವೆಲ್ಲ ಇದೆಯಲ್ಲ ಇದೆಲ್ಲ ಮಸ್ತ್ಕೊಂಡಿದ್ದೀನಿ. ಈಗಲೇ ನಾನು ಸಾಂಬಾರು ಎಷ್ಟು ಬೇಕು ಅಷ್ಟಕ್ಕೆ ನೀರು ಹಾಕೋತೀನಿ. ನೋಡಿ, ಈ ಥಿಕ್ನೆಸ್ಸಲ್ಲಿ ಮಾಡ್ಕೊತಾ ಇದ್ದೀನಿ ನಾನು. ಇದೊಂದು ಮಳ್ಬೇಕು. ನೋಡಿ, ಇದು ಮಳ್ತಾ ಇದೆ. ನಾನು ಏನು ನಿಮಗೆ 1 ಬೌಲಷ್ಟು ನುಗ್ಗೆ ಸೊಪ್ಪು ತೋರಿಸ್ದೆ, ಅದನ್ನು ಈ ಥರ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾನು ನೀರನ್ನ ಸೋರಿಸ್ಕೊಂಡು ನೋಡಿ ಇದಕ್ಕೆ ಹಾಕೋತೀನಿ. ನೋಡಿ, ನಾನು ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪೇನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, ಒಂದು 5-10 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಮಳ್ತಾ ಇದೆ. ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಬೇಕಾದ್ರೆ ನೋಡಿ ಹಾಕೋಬೋದು, ಒಂದು ಸ್ವಲ್ಪ ಹಾಕೋತೀನಿ. ನೋಡಿ, ಒಂದು 1/4 ಚಮಚದಷ್ಟು ನಾನು ಬೇಳೆ ಸಾಂಬಾರು ಹುಡಿ ಹಾಕೋತೀನಿ. ಹಾಗಿದ್ದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಇದೊಂದು 5 ನಿಮಿಷ ಆಗಿದೆ. ಇದನ್ನು ಸ್ವಲ್ಪ ಬೇಯಷ್ಟರಲ್ಲಿ ನಾನು ಒಗ್ಗರಣೆ ಹಾಕೋತೀನಿ. ಗ್ಯಾಸ್ ಹಚ್ಕೊಂಡು ಚಿಕ್ಕದೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಒಂದು 1/4 ಸ್ಪೂನಷ್ಟು ಸಾಸಿವೆ, ಒಂದೇ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಈರುಳ್ಳಿ, ಇದನ್ನ ಇಷ್ಟು ಹಾಕಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಮೆರೂನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ನೋಡಿ, ನಾನು ಒಗ್ಗರಣೆನ ಈ ಥರ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೋತೀನಿ ಸಾಂಬಾರ್ಗೆ. ನೋಡಿ, ರೆಡಿಯಾಗಿದೆ ನುಗ್ಗೆ ಸೊಪ್ಪಿನ ಮಸೊಪ್ಪು. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. 10 ನಿಮಿಷದಲ್ಲಿ ಮಾಡ್ಕೋಬೋದು. ಇದನ್ನ ಬೇಳೆ ಕೂಗಿಸೋಕೆ ಒಂದು 10 ನಿಮಿಷ, ಸೊಪ್ಪು ಬೇಯಿಸೋಕೆ ಒಂದು 5 ನಿಮಿಷ, 1/4 ಗಂಟೆಲಿ ಮಾಡ್ಕೋಬೋದು. ಇದು ದಿಢೀರಾಗಿ ಸಾಂಬಾರು ಮಾಡ್ಕೋಬೋದು. ನನ್ನ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.